ತಪಸ್ಸು ಕಾಲದ 4ನೆಯ ವಾರ, ಬುಧವಾರ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಯಹೂದ್ಯರ ಆಕ್ಷೇಪಣೆಗೆ ಉತ್ತರವಾಗಿ ಯೇಸು, ನನ್ನ ಪಿತಾ ಸತತವೂ ಕಾರ್ಯನಿರತರು, ಅವರಂತೆಯೇ ನಾನು ಸದಾ ಕಾರ್ಯನಿರತನಾಗಿದ್ದೇನೆ ಎಂದು ನುಡಿದರು. ಯೇಸು ಸಬ್ಬತ್ತಿನ ನಿಯಮಗಳನ್ನು ಮುರಿದುದೇ ಅಲ್ಲದೆ ದೇವರನ್ನು ತನ್ನ ಪಿತನೆಂದು ಹೇಳಿಕೊಳ್ಳುತ್ತಾ ತನ್ನನ್ನೇ ದೇವರಿಗೆ ಸರಿಸಮ ಮಾಡಿಕೊಳ್ಳುತ್ತಿದ್ದಾನೆಂದು ಯಹೂದ್ಯರು ಅವರನ್ನು ಕೊಲ್ಲಲು ಮತ್ತಷ್ಟು ಹವಣಿಸಿದರು. ಯೇಸು ಸ್ವಾಮಿ ಅವರನ್ನು ಉದ್ದೇಶಿಸಿ ಹೀಗೆಂದರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಪುತ್ರನು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಪಿತನು ಮಾಡುವುದನ್ನು ಕಂಡು ತಾನೂ ಹಾಗೇ ಮಾಡುತ್ತೇನೆ. ಪಿತನು ಮಾಡುವುದನ್ನೇ ಪುತ್ರನೂ ಮಾಡುವುದು. ಪುತ್ರನೆಂದರೆ ಪಿತನಿಗೆ ಪ್ರೀತಿ, ಆದುದರಿಂದ ತಾವು ಮಾಡುವುದನ್ನೆಲ್ಲ ಪುತ್ರನಿಗೆ ತೋರಿಸುತ್ತಾರೆ. ಇದಲ್ಲದೆ ಇನ್ನು ಎಷ್ಟೋ ಮಿಗಿಲಾದ ಕಾರ್ಯಗಳನ್ನು ಪುತ್ರನಿಗೆ ತೋರಿಸುತ್ತಾರೆ. ಅವುಗಳನ್ನು ಕಂಡು ನೀವು ಬೆರಗಾಗುವಿರಿ. ಪಿತನು ಸತ್ತವರನ್ನು ಎಬ್ಬಿಸಿ ಅವರಿಗೆ ಜೀವವನ್ನು ಕೊಡುವಂತೆ ಪುತ್ರನು ತನಗೆ ಬೇಕಾದವರಿಗೆ ಜೀವವನ್ನು ಕೊಡುತ್ತಾನೆ. ಅಲ್ಲದೆ ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ. ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ, ಏಕೆಂದರೆ ತಮ್ಮನ್ನು ಗೌರವಿಸುವಂತೆಯೇ ಜನರೆಲ್ಲರೂ ಪುತ್ರನನ್ನು ಗೌರವಿಸಬೇಕೆಂಬುದು ಅವರ ಬಯಕೆ. ಪುತ್ರನನ್ನು ಗೌರವಿಸದವನು ಆತನನ್ನು ಕಳುಹಿಸಿದ ಪಿತನನ್ನು ಗೌರವಿಸುವುದಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನ ಮಾತಿಗೆ ಕಿವಿಗೊಟ್ಟು ನನ್ನನ್ನು ಕಳುಹಿಸಿದ ಆತನಲ್ಲಿ ವಿಶ್ವಾಸವಿಡುವವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ. ಅವನು ಖಂಡನೆಗೆ ಗುರಿಯಾಗನು. ನಿಮಗೆ ಮತ್ತೆ ಹೇಳುತ್ತೇನೆ, ಸತ್ತವರು ದೇವರ ಪುತ್ರನ ಧ್ವನಿಯನ್ನು ಕೇಳುವ ಕಾಲ ಬರುವುದು. ಹಾಗೆಯೇ ಈಗಾಗಲೇ ಬಂದಿದೆ. ಈ ಧ್ವನಿಯನ್ನು ಕೇಳುವವರು ಜೀವಿಸುವರು. ಪಿತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನೂ ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ. ಅದೂ ಅಲ್ಲದೆ ಆತನು ನರಪುತ್ರನಾಗಿರುವ ಕಾರಣ ತೀರ್ಪನ್ನು ಕೊಡುವ ಹಕ್ಕನ್ನು ಆತನಿಗೆ ದಯಪಾಲಿಸಿದ್ದಾರೆ. ಇದನ್ನು ಕೇಳಿ ನೀವು ಬೆರಗಾಗುವುದು ಬೇಡ. ಸತ್ತು ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳುವ ಕಾಲ ಬರುವುದು. ಹಾಗೆ ಕೇಳಿದವರೆಲ್ಲ ಸಮಾಧಿಯನ್ನು ಬಿಟ್ಟು ಎದ್ದು ಬರುವರು. ಸಜ್ಜನರು ಸಜ್ಜೀವಕ್ಕಾಗಿ ಪುನರುತ್ಥಾನರಾಗುವರು, ದುರ್ಜನರು ದಂಡನಾ ತೀರ್ಪಿಗಾಗಿ ಪುನರುತ್ಥಾನರಾಗುವರು. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆ. ಪಿತನು ನನಗೆ ತಿಳಿಸಿದ ಪ್ರಕಾರ ನಾನು ತೀರ್ಪು ಕೊಡುತ್ತೇನೆ. ಈ ನನ್ನ ತೀರ್ಪು ನ್ಯಾಯಬದ್ಧ ಆದುದು, ಏಕೆಂದರೆ ನಾನು ನನ್ನ ಸ್ವಂತ ಇಚ್ಛೆಯನ್ನು ನೆರವೇರಿಸದೆ ಪಿತನ ಚಿತ್ತವನ್ನೇ ನೆರವೇರಿಸಲು ಆಶಿಸುತ್ತೇನೆ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಫರಿಸಾಯರು ಯೇಸುವಿನ ಮೇಲೆ ಕೋಪಗೊಳ್ಳುತ್ತಾರೆ. ಮೊದಲನೆಯ ಕಾರಣ, ಯೇಸು ಸಬ್ಬತ್ ದಿನದಲ್ಲಿ ರೋಗಿಯನ್ನು ಗುಣಪಡಿಸಿ ನಿಯಮ ಮೀರಿದ್ದರಿಂದ. ಎರಡನೆಯದಾಗಿ, ತನ್ನನ್ನು ದೇವರಿಗೆ ಸರಿಸಮ ಮಾಡಿಕೊಂಡಿದ್ದರಿಂದ. ಸಬ್ಬತ್ ದಿನ ವಿಶ್ರಾಂತಿಯ ದಿನವಾಗಿತ್ತು ಹಾಗೂ ಶ್ರಮದಾಯಕ ಕೆಲಸ ಮಾಡುವಂತಿರಲಿಲ್ಲ. ಕಾಲಕ್ರಮೇಣ ಧರ್ಮಶಾಸ್ತ್ರಿಗಳು, ಫರಿಸಾಯರು ಅನೇಕ ನಿಯಮಗಳನ್ನು ರೂಪಿಸಿ ಸಬ್ಬತ್ ದಿನದಂದು ಏನೆಲ್ಲ ಮಾಡಬಹುದು, ಯಾವುದನ್ನೆಲ್ಲ ಮಾಡಬಾರದು ಎಂದು ಕೂಲಂಕುಷವಾಗಿ ಸೂಚಿಸುತ್ತಾರೆ. ಆದರೆ ಇವು ಅತಿರೇಕವಾಗಿಯೂ ಅವಾಸ್ತವಿಕವಾಗಿಯೂ ಕಷ್ಟಕರವಾಗಿಯೂ ಇದ್ದುದರಿಂದ ಸಬ್ಬತ್ ದಿನದ ನಿಜವಾದ ಸಂತೋಷಮಯ ಅರ್ಥಪೂರ್ಣ ಆಚರಣೆಗೆ ತದ್ವಿರುದ್ಧವಾಗಿದ್ದವು. ಯೇಸು ಪರರ ಒಳಿತಿಗಾಗಿ ಇಂತಹ ಗೊಡ್ಡು ಆಚರಣೆಗಳನ್ನು ಮುರಿಯುತ್ತಾರೆ. ಹಾಗಾಗಿ ಯಹೂದ್ಯರ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ. ದಯೆಯ ಮಾತನ್ನು ಯೇಸು ಕೇವಲ ತುಟಿಯಲ್ಲಿರಿಸದೆ ತಮ್ಮ ಕೃತಿಯಲ್ಲೂ ತೋರಿಸಿದರು. ಪ್ರಿಯರೇ, ಮತ್ತೊಂದು ಮುಖ್ಯ ಅಂಶ ಇಲ್ಲಿ ಪ್ರಭು ಕ್ರಿಸ್ತರು ನಮಗೆ ಅವರ ನಡುವೆ ಹಾಗೂ ತಂದೆಯ ನಡುವೆ ಇರುವಂತಹ ಸಂಬಂಧವನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಮೊಟ್ಟ ಮೊದಲನೆಯದಾಗಿ ಪಿತದೇವರು ಯಾರೆಂಬುದನ್ನು, ಪಿತದೇವರ ಬಗ್ಗೆ ನಮಗೆ ಅರಿವನ್ನು ಮೂಡಿಸುವುದರ ಸಲುವಾಗಿ ಈ ಮಾತುಗಳನ್ನು ಆಡಿದ್ದಾರೆ. ಅದರ ಜೊತೆಗೆ ಪಿತನ ನಡುವೆ ಹಾಗೂ ಸುತನ ನಡುವೆ ಇರುವಂತಹ ಸಂಬಂಧ ನಮ್ಮ ಹಾಗೂ ದೇವರ ನಡುವೆ ಇರುವಂತಹ ಸಂಬಂಧವಾಗಿರಬೇಕು ಎಂಬುದೇ ಈ ಶುಭ ಸಂದೇಶದ ಆಶಯವಾಗಿದೆ. ಇಲ್ಲಿ ನಾವು
ಕ್ರಿಸ್ತರ ಮುಖಾಂತರ ಪಿತನನ್ನು ಬಲ್ಲೆವು. ಕ್ರಿಸ್ತರ ಮುಖಾಂತರ ನಮಗೆ ನಾವು ಹೇಗೆ ಪಿತನ ನಡುವೆ ನಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಎಂಬುವ ಮಾದರಿಯನ್ನು ಕ್ರಿಸ್ತ ಈ ಲೋಕದಲ್ಲಿ ಜೀವಿಸಿ ನಮಗೆ ಮಾದರಿಯಾಗಿ ತೋರ್ಪಡಿಸಿದ್ದಾರೆ. ನಾವು ಯೇಸು ಕ್ರಿಸ್ತರಂತೆ ನಮ್ಮ ಚಿತ್ತವನ್ನು ಮಾಡದೆ ದೇವರ ಚಿತ್ತಕ್ಕೆ ನಾವು ಮಣಿಯೋಣ. ಆಮೇನ್.